ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಬಿಸ್ನೆಸ್ ಡೀಟೇಲ್ಸ್ ಎಲ್ಲ ಇರೋ ಫೈಲು ಪಾಸ್ವರ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ. ಕಲ್ಪನಾ ಯಾಕೆ ನನ್ನ ವಿರುದ್ಧ ಇಷ್ಟೆಲ್ಲ ಮಾಡ್ತಿದ್ದಾಳೆ? ವಿಕ್ಕಿ ನೋಡಿದ್ರೆ ತುಂಬಾನೇ ಒಳ್ಳೆಯವನು. ಅವನ್ ಪ್ರೀತಿ ಪಡೆಯೋ ಹುಡುಗಿ ಅಂದ್ರೆ ಇವಳು ಒಳ್ಳೆ ಆಗಿರ್ಬೇಕಲ್ವಾ? ಭೈರವಿ ಶಾಂಭವಿನ ಕರೆದು ಏನಾದ್ರೂ ಮಾತಾಡಿರ್ತಾಳ ಇಷ್ಟೊತ್ತಿಗೆ? ರಾವಣ್, ನಾನು ಆಚೆ ಬಂದೇ ಬರ್ತೀನಿ. ನಿನ್ನನ್ನ ಸರ್ವನಾಶ ಮಾಡೇ ಮಾಡ್ತೀನಿ. ಝೀರೋ ಮಾಡಿ ನಡು ಬೀದಿಲ್ ನಿಲ್ಲಿಸ್ತೀನಿ. ಪಾಪ ನನ್ ಮಗು ಸರಿಯಾದ ಟೈಮ್ಗೆ ತಿಂಡಿ ತಿಂತಿದ್ದಾಳೋ ಇಲ್ವೋ, ಊಟ ಮಾಡ್ತಿದ್ದಾಳೋ ಇಲ್ವೋ, ಹೇಗಿದ್ದಾಳೇನೋ ನನ್ ಭೈರವಿ. ನುಂಗು. ಇನ್ನೊಂದು ಸ್ಪೂನ್ ಸಾಕಾ? ತಗೋ. ಈಗ ಬೇಗ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೊರಡು. ನಾನು ಆಫೀಸ್ಗೆ ಹೊರಡ್ತೀನಿ. ಶಿವಗಾಮಿ, ನಾನು ನಿನ್ ಜೊತೆ ಆಫೀಸಿಗೆ ಬರ್ತೀನಿ. ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಿ ಆಮೇಲೆ ಆಫೀಸಿಗೆ ಬರೋದಿದ್ದೇ ಇರುತ್ತಲ್ವಾ? ನನಗೆ ಒಂದೆರಡು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಸೊ ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಮ್ಮ, ಇಬ್ರು ಆಫೀಸಿಗೆ ಹೋಗ್ಬೇಡಿ. ತುಂಬಾ ದಿನ ಆಗಿದೆ ನಾವು 3 ಜನ ಒಟ್ಟಿಗೆ ಆಚೆ ಹೋಗಿ. ನೆನ್ಪಿದ್ಯಾ? ಹಳ್ಳಿಲಿದ್ಯಲ್ಲ ರೆಸಾರ್ಟು, ಅಲ್ಲಿಗೆ ಹೋಗಿದ್ವಿ. ಆದ್ರೆ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗಿ ಆ ಹಾಲಿಡೇನ ಎಂಜಾಯ್ ಮಾಡಕ್ಕೆ ಆಗ್ಲಿಲ್ಲ. ಆ ರೆಸಾರ್ಟ್ ಇಂದ ಸುತ್ತಾಡಕ್ಕೂ ಆಚೆ ಹೋಗ್ಲಿಲ್ಲ. ಪ್ಲೀಸ್ ಅಮ್ಮ, ಅಪ್ಪ ನೀವಾದ್ರೂ ಹೇಳಿ. ನಮ್ 3 ಜನ ಇವತ್ತೇ ಎಲ್ಲಾದ್ರೂ ಆಚೆ ಹೋಗೋಣ. ಪುಟ್ಟಿ, ನನಗೇನು ಅಭ್ಯಂತರ ಇಲ್ಲ. ನಿಮ್ಮಮ್ಮ ರೆಡಿ ಅಂತಂದ್ರೆ ನಾನು ರೆಡಿ. ತಿಂಡಿ ತಿನ್ಕೊಂಡು ಹೊರಡ್ತಾ ಇರೋದೆ. ಇವತ್ ಪೂರ್ತಿ ನೀನ್ ಎಲ್ಲೆಲ್ಲಿ ಹೇಳ್ತೀಯೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ನೀನ್ ಏನ್ ಕೇಳ್ತೀಯೋ ಕೊಡಿಸ್ತೀನಿ. ನಿನಗ್ ಮಾತ್ರ ಅಲ್ಲ, ನಿಮ್ಮಮ್ಮಂಗೂ ಕೂಡ ಅಷ್ಟೇ. ಅಮ್ಮ 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 ಪ್ಲೀಸ್ ಅಮ್ಮ, ಒಪ್ಕೊಳ್ಳಮ್ಮ. ಇವತ್ತು ಒಂದಿನ ಆಚೆ ಹೋಗೋಣ. ಭೈರವಿ, ಅರ್ಥ ಮಾಡ್ಕೊ. ನನಗೆ ಮೀಟಿಂಗ್ ಇದೆ ಅಂತ ಹೇಳ್ದೆ ಅಲ್ವಾ ನಾನು? ಅಮ್ಮ, ದಿನ ಮೀಟಿಂಗ್ ಇದ್ದೇ ಇರುತ್ತಲ್ವಾ? ಇವತ್ತು ಒಂದಿನ ಪೋಸ್ಟ್ಪೋನ್ ಮಾಡು ಅಮ್ಮ. ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಆಚೆ ಹೋಗೋಣ ಅಮ್ಮ, ಪ್ಲೀಸ್. ರಾಕಿ, ಏನಿವತ್ತು ಬೇಗ ಬಂದ್ಬಿಟ್ಟಿದೆಯಲ್ಲ? ಹಾಗೇನಿಲ್ಲ ರಾವಂದ್ರೆ, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಯಾವಾಗಲೂ ಪಕ್ಕದಲ್ಲಿ ಒಂದು ಸಣ್ಣ ಮೂಮೆಂಟ್ ಆದರೂ ಫುಲ್ ಅಲರ್ಟ್ ಆಗಿರ್ತಿದ್ದೆ.
ಇವತ್ತು ನಾನು ಬಂದು ನಿಂತಿದ್ರು ಗೊತ್ತಾಗಿಲ್ವಲ್ಲ. ನಾವು ಕ್ರಿಮಿನಲ್ಗಳು. ನಿದ್ದೆ ಮಾಡಬೇಕಾದ್ರೂ ಎಚ್ಚರವಾಗಿರ್ಬೇಕು. ಶತ್ರು 2 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಇಲ್ಲಿಂದಾನೇ ನಾವು ಸೆನ್ಸ್ ಮಾಡಬೇಕು. ನೀನ್ ಹೀಗಿದ್ರೆ ಬಚ್ಚಾಗಳು ಬಂದು ಚುಚ್ಚಿ ಹೋಗ್ಬಿಡ್ತಾರೆ. ಅದು ಹಾಗಿರ್ಲಿ. ಯಾಕೇನಾಯ್ತು? ಯಾಕೆಷ್ಟು ಬೇಜಾರಲ್ಲಿದ್ಯಾ? ನನ್ನ ತಂಗಿ ವಿಷಯನೇ ತಲೆಯಲ್ಲಿ ಕೊರಿತಾ ಇದೆ ರಮಣ್ ಬಾಯ್. ನೆನ್ನೆ ರಾತ್ರಿ ನನ್ನ ಕನ್ಸಲ್ಲಿ ಬಂದಿದ್ಲು. ಅವಳು ಹೊಟ್ಟೆಗೆ ಚಾಕುಲ್ ಚುಚ್ಚಿರ್ತಾರೆ. ಹತ್ಕೊಂಡು ನನ್ನ ಹತ್ರ ಓಡ್ ಬರ್ತಾಳೆ. ಹೊಟ್ಟೆಗೆ ಚುಚ್ಚಿರೋ ಚಾಕುನ್ ತೋರಿಸಿ, ಅಣ್ಣ ನನ್ನ ಚುಚ್ಚಿಬಿಟ್ರಣ್ಣ, ಕೈ ಮುಗಿತೀನಿ, ನನ್ನ ಕಾಪಾಡಣ್ಣ, ನನಗೆ ಬದುಕಬೇಕು ಅಂತ ಆಸೆ ಇದೆ, ನನಗೆ ಚುಚ್ಚಿದವ್ರನ್ನ ನೀನೇನು ಕೇಳಲ್ವಾ ಅಣ್ಣ? ನಮ್ಮವರೇ ಬೇರೆಯವ್ರ ಕೈಗೆ ಚಾಕು ಕೊಟ್ಟು ಚುಚ್ಚಿದಾರಣ್ಣ. ಊಟ ಕೊಟ್ಟು ಪ್ರಾಣ ಕಿತ್ಕೊಂಡ್ರು. ಕೈ ಮುಗಿತೀನಿ ಕಾಪಾಡಣ್ಣ ಅಂತ ಹೇಳ್ತಾ ಕಣ್ಮುಂದೆನೆ ಸತ್ತೋದ್ಲು ರಾವಣ್ ಬಾಯ್. ನಾನೇನು ಮಾಡೋಕ್ಕಾಗಲಿಲ್ಲ ರಾವಣ್ ಬಾಯ್. ಕನ್ಸಲ್ಲೇನೂ ಮಾಡೋಕ್ಕಾಗಲಿಲ್ಲ. ಆದ್ರೆ ನಿಜ ಜೀವನದಲ್ಲಿ ಅವ್ರನ್ನ ಸುಮ್ಮನೆ ಬಿಡಲ್ಲ ರಾವಣ್ ಬಾಯ್. ಯಾರೇ ಆಗಿರಲಿ, ನನಗಿಂತ ಚಿಕ್ಕವರಾದ್ರೆ ಮುಂದೆಯಿಂದ ಹೊಡಿತೀನಿ, ನನಗಿಂತ ದೊಡ್ಡವರಾದ್ರೆ ಹಿಂದೆಯಿಂದ ಹೊಡಿತೀನಿ. ಒಟ್ನಲ್ಲಿ ಹೊಡೆದೇ ಹೊಡಿತೀನಿ ರಾವಣ್ ಬಾಯ್. ಅಂತ ಸಮಯ ಬಂದಾಗ ನಾವೆಲ್ಲ ಇಲ್ವಾ? ನೀನೊಬ್ನೇ ಅಂತ ಯಾಕೆ ತಿಳ್ಕೊಳ್ತೀಯ? ಅವಳು ನಿನ್ಗೆ ರಕ್ತ ಹಂಚ್ಕೊಂಡು ಹುಟ್ಟಿರ್ಬೋದು, ನಮ್ ಜೊತೆ ಭಾವನೆ ಹಂಚ್ಕೊಂಡಿದ್ದಾಳೆ. ಅವಳು ಸತ್ತಾಗ ನಿನಗೆಷ್ಟು ನೋವಾಯ್ತು, ಅಷ್ಟೇ ನೋವು ನನಗೂ ಆಯ್ತು. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಿವಗಾಮಿನ ಒಳಗೆ ಹಾಕ್ಸಿದ್ದು. ಆಗ ರಮ್ಯಾನ ಸಾಯಿಸಿದ ವನಜನ ನೋಡಿದ ತಕ್ಷಣ ಕೋಪ ಕಂಟ್ರೋಲ್ಗೆ ಸಿಗದೆ ಶೂಟ್ ಮಾಡಿ ಸಾಯಿಸಿದ್ದು. ಅವಳ ಸಾವಿಗೆ ನಿಜವಾದ ಕಾರಣ ಯಾರು ಅಂತ ಗೊತ್ತಾದ್ರೆ ನೀನೇನು ಮೊದಲು ನಾನ್ ಸಾಯಿಸ್ತೀನಿ. ನಿನಗೆ ರಮ್ಯಾನ ಸಾಯಿಸಿದ್ದು ಶಿವಗಾಮಿನ ಅಂತ ಡೌಟ್ ಇರ್ಬೋದು, ಆದ್ರೆ ನನಗೆ ಕನ್ಫರ್ಮ್ ಆಗಿ ಗೊತ್ತು ಅದು ಅವಳೇ ಅಂತ. ಶಿವಗಾಮಿನೇ ವನಜಾಗೆ ಸುಪಾರಿ ಕೊಟ್ಟು ರಮ್ಯಾನ ಸಾಯಿಸಕ್ ಹೇಳಿದ್ದು. ಅದಕ್ಕೆ ಅವಳ ಕತೆ ಮುಗಿಸೋದಕ್ಕೆ ನಾನು ಹೋರಾಡ್ತಿರೋದು. ನಾವು ಕ್ರಿಮಿನಲ್ಗಳು. ನಾವು ನೋಡದೇ ಇರೋ ಕೋರ್ಟ ಕೇಸ. ಅಪರಾಧ ಮಾಡೋದೇ ಯಾರೋ, ಶಿಕ್ಷೆ ಅನುಭವಿಸೋರೇ ಯಾರು. ಆಚೆ ಕಾಣೋದೆಲ್ಲ ಸತ್ಯ ಅಂತ ಅಂದ್ಕೊಂಡ್ರೆ ಒಳಗಡೆ ಇರೋ ಸತ್ಯನೇ ಬೇರೆ ಇರುತ್ತೆ ರಾವಣ್ ಬಾಯ್. ಇವತ್ತಲ್ಲ ನಾಳೆ ಅದು ಆಚೆ ಬರಲೇಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ. ಸಾರಿ ರಾವಣ್ ಬಾಯ್, ಯಾಕೋ ಮನಸ್ಸು ಸರಿ ಇಲ್ಲ. ಇವತ್ತೊಂದಿನ ಬ್ರೇಕ್ ತಗೊಂಡು ಒಬ್ಬನೇ ಎಲ್ಲಾದರೂ ದೂರ ಹೋಗಬೇಕು ಅಂತ ಅನಿಸ್ತಾ ಇದೆ. ನಾಳೆ ಸಿಗ್ತೀನಿ ಬಾಯ್. ಸರಿ, ಹಾಗಾದ್ರೆ ಇವನ್ ಪದೇ ಪದೇ ಯಾಕೋ ಅದೇ ವಿಷಯನೇ ಹೇಳ್ತಾನೇ ಇದ್ದಾನೆ. ಅವನಿಗೇನಾದ್ರೂ ಸುಳುವು ಸಿಕ್ಕಿದ್ಯಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ವಿನ್ಸೆಂಟ್ ಬಾಸ್, ನೀನೊಂದು ಕೆಲಸ ಮಾಡು, ಇವನ್ ಮೇಲೆ ಒಂದು ಕಣ್ಣಿಟ್ಟಿರು. ಅವನ್ ಮೂಮೆಂಟ್ಸ್ ಏನೇ ಇದ್ರು ನನಗೆ ಗೊತ್ತಾಗ್ತಾ ಇರಬೇಕು. ಅವನಿಂದ ನಿಮ್ಮನ್ನ ಏನು ಮಾಡೋಕ್ಕಾಗುತ್ತೆ ಬಾಸ್? ನಾವು ಕ್ರೈಮ್ ಮಾಡೋ ದೊಡ್ಡದಲ್ಲ, ಆ ಕ್ರೈಮು ನಮ್ಮ ಮೇಲೆ ಬರ್ದೇ ಇರೋ ಥರ ನೋಡ್ಕೋಬೇಕು. ಆವಾಗಲೇ ಈ ಫೀಲ್ಡಲ್ಲಿ ತುಂಬಾ ದಿವಸ ಉಳಿಯೋಕ್ಕಾಗೋದು. ದಿನಕ್ಕೊಂದು ಕ್ರೈಮ್ ಮಾಡಬೇಕು, ಆದರೆ ನಮ್ಮ ಹೆಸರಲ್ಲಿ ಯಾವುದೇ ಕೇಸು ಇರಬಾರ್ದು. ಅವನೇ ನಿಜವಾದ ಡಾನ್. ನಾನು ಹೇಳ್ದಷ್ಟು ಮಾಡು, ಅವನನ್ನ ಟ್ರ್ಯಾಕ್ ಮಾಡು, ಇವತ್ತಿಂದಾನೇ ಮಾಡು.
ಅವನು ಎಲ್ಲಿಗೆ ಹೋಗ್ತಾನೆ, ಯಾರ ಹತ್ರ ಮಾತಾಡ್ತಾನೆ, ಎಲ್ಲ ನನಗೆ ಪಿನ್ ಟು ಪಿನ್ ಅಪ್ಡೇಟ್ ಬರಬೇಕು. ಆಯ್ತು ಬಾಸ್.